ಇದು ಟ್ರಿಗ್ನೋಮೆಟ್ರಿದು 25ನೇ ವಿಡಿಯೋ. ಎಕ್ಸಸೈಸ್ ಮೊದಲನೇದಿದ್ರಲ್ಲಿ ಏನಂತ ಕೇಳೋರ, ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಅಂತ. ಈ ಪ್ರಾಬ್ಲಮ್ಮು ಸಾಲ್ವ್ ಮಾಡಬೇಕು. ಫಸ್ಟ್ ಇದನ್ನು ತಗೋಬೇಕು. ಏನಂತ ಅದರಲ್ಲಿ ಕೇಳಿರೋದು 4ನೇ ಪ್ರಾಬ್ಲಮಲ್ಲಿ ಇದು ಸೈನ್ 30 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ ಮೈನಸ್ ಕೊಸಿಕೆಂಟ್ 60 ಡಿಗ್ರಿ ಡಿವೈಡೆಡ್ ಬೈ ಇದು ಸೀಕೆಂಟ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಪ್ಲಸ್ ಕಾಟ್ 45 ಡಿಗ್ರಿ. ಇವಾಗ ಹೆಂಗೆ ಮಾಡೋದು ಇದನ್ನು? ಈ ಥರ ಮಾಡಬೇಕು ಇದನ್ನು. ಫಸ್ಟು ಸೈನ್ 30 ಡಿಗ್ರಿ ಅಂದರೆ ಎಷ್ಟು? ಹಾಫ್. ಅದು ಸೈನ್ 30 ಡಿಗ್ರಿಗೆ ಸೈನ್ 0 ಡಿಗ್ರಿ 0, ಸೈನ್ 30 ಡಿಗ್ರಿ ಹಾಫು, ಪ್ಲಸ್ ಟ್ಯಾನ್ 45 ಡಿಗ್ರಿ ಟ್ಯಾನ್ 0 ಡಿಗ್ರಿ 0, ಟ್ಯಾನ್ 30 ಡಿಗ್ರಿ 1/√3, ಟ್ಯಾನ್ 45 ಡಿಗ್ರಿಗೆ 1, ಮೈನಸ್ ಕೊಸಿಕೆಂಟ್ 60 ಡಿಗ್ರಿ ಅಂದರೆ ಸೈನ್ ಕಂಡುಹಿಡಿಬೇಕು. ಸೈನ್ 30 ಡಿಗ್ರಿ ಹಾಫು, ಸೈನ್ 0 ಡಿಗ್ರಿ 0, ಸೈನ್ 45 1/√2, ಸೈನ್ 60 √3/2. ಸೈನ್ 60 √3/2 ಅದು ಮೇಲೆ ಕೆಳಗೆ ಮಾಡಿದ್ರೆ 2/√3 ಆಯ್ತದೆ. ಇಲ್ಲಿಗಿದು 2/√3. ಅದೇ ಥರ ಸೀಕೆಂಟ್ 30 ಅಂದರೆ ಕಾಸ್ 30 ತಗೋಬೇಕು. ಕಾಸಲ್ಲಿ ಮೇಲಿಂದ ಕೆಳಗೆ ಹೋಗೋದು. ಕಾಸ್ 0 ಡಿಗ್ರಿ ಅಂದರೆ 1, ಕಾಸ್ 30 ಡಿಗ್ರಿ ಅಂದರೆ √3/2. √3/2 ಮತ್ತೆ ಹಿಂಗೆ ಫ್ಲಿಪ್ ಮಾಡಿದ್ರೆ ಅದು 2/√3 ಆಯ್ತದೆ. ಪ್ಲಸ್ ಕಾಸ್ 60 ಡಿಗ್ರಿ ಅಂದರೆ ಕಾಸ್ 30 ಡಿಗ್ರಿಗೆ √3/2, ಕಾಸ್ 45 ಡಿಗ್ರಿಗೆ 1/√2, ಕಾಸ್ 60 ಡಿಗ್ರಿ ಅಂದರೆ ಹಾಫು. ಕಾಸ್ 60 ಡಿಗ್ರಿ ಸೈನ್ 30 ಡಿಗ್ರಿ ಒಂದೇ ಆಗಿರ್ತದೆ. ಅದೇ ಥರ ಸೈನ್ 60 ಡಿಗ್ರಿ ಕಾಸ್ 30 ಡಿಗ್ರಿನೂ ಒಂದೇ ಆಗಿರ್ತದೆ. ಕಾಟ್ 45 ಡಿಗ್ರಿ ಅಂದರೆ ಟ್ಯಾನ್ ಕಂಡುಹಿಡಿಬೇಕು. ಟ್ಯಾನ್ 45 ಡಿಗ್ರಿ 1 ಆಯ್ತಾ, ಅದು ಮೇಲೆ ಕೆಳಗೆ ಮಾಡಿದ್ರು 1/1ನ ಒಂದೇ ಉಳಿದಿರ್ತದೆ. ಹಂಗಾಗಿ ಕಾಟ್ 45 ಡಿಗ್ರಿನೂ 1 ಅಂತಾನೆ. ಇವಾಗ ಇದನ್ನು ಮಾಡಬೇಕು. ಎಲ್ಲನೂ ಕೂಡಬೇಕು. ಮೇಲ್ಗಡೆ ಎಲ್ಲ ಕೂಡಿದಾಗ ಎಷ್ಟಾಯ್ತದ? 2√3 ಆಯ್ತಾ. ಎಲ್ ಸಿ ಎಮ್ಮು 2√3 ಅಂತ ತಗೋಬೇಕು. ಎಲ್ ಸಿ ಎಮ್ 2√3 ಅಂದರೆ ಎಲ್ಲ ಡಿನಾಮಿನೇಟ್ರು ಈ ಡಿನಾಮಿನೇಟ್ರಿಂದನೂ ಇದು ಭಾಗ ಆಗಬೇಕು, ಈ ಡಿನಾಮಿನೇಟ್ರಿಂದನೂ ಇದು ಭಾಗ ಆಗಬೇಕು. √3. ಇವಾಗ 2ನ ಡಿವೈಡ್ ಮಾಡಬೇಕು. 2√3ಲಿ 2ನ ಡಿವೈಡ್ ಮಾಡಿದ್ರೆ √3 ಉಳಿತು. ಅದನ್ನು 1 ಜೊತೆ ಮಲ್ಟಿಪ್ಲೈ ಮಾಡಬೇಕು. √3 ಟೈಮ್ಸ್ ಆಫ್ 1 √3. ಇಲ್ಲಿ ಏನೂ ಇಲ್ಲ, 1 ಇರೋದು. 2/√3ನ 1ರಿಂದ ಡಿವೈಡ್ ಮಾಡಿದ್ರೆ 2/√3ನ ಉಳಿತದೆ. 2√3 ಟೈಮ್ಸ್ ಆಫ್ 1 ಅಂದರೆ 2√3 ಅದು. ಮೈನಸ್ √3ರಿಂದ ಡಿವೈಡ್ ಮಾಡಬೇಕು ಇದನ್ನು. √3 ಕ್ಯಾನ್ಸಲ್ ಆಯ್ತದೆ. 2 ಟೈಮ್ಸ್ ಆಫ್ 2 2 4. ಇದು ತೀರಾ ಬೇಸಿಕ್ದು. ಅದು ಕಲ್ತಿಲ್ಲ ಅಂದರೆ ಇದು ಯಾವುದೂ ಆಗೋದಿಲ್ಲ. ಅದಕ್ಕೆ ಯಾರಾದರೂ ಕಲ್ತಿಲ್ಲ ಅಂದರೆ ಈ ಥರ ಎಲ್ ಸಿ ಎಮ್ ತಗೊಂಡು ಮಾಡೋದು ಅವ್ರಿಗೂ ಆಗಲಿ ಅಂತ ಹಿಂಗೆ ಬಿಡಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಕೆಳಗಡೆನೂ ಅದೇ ಥರ. ಇಲ್ಲಿ 2, ಇಲ್ಲಿ √3 ಆಯಿತಾ, ಇಲ್ಲಿ 2 ಆಯಿತಾ. 2√3 ಕಾಮನ್ ಡಿನಾಮಿನೇಟ್ರ್ ತಗೋಬೇಕು. ಇದರಲ್ಲಿ √3ರಿಂದ ಡಿವೈಡ್ ಮಾಡಿದ್ರೆ √3 ಕ್ಯಾನ್ಸಲ್ ಆಗಿ 2 ಉಳಿತದೆ. 2 4 ಪ್ಲಸ್ ಇದು 2ರಿಂದ ಡಿವೈಡ್ ಮಾಡಿದ್ರೆ 2 ಹೋಗಿ √3 ಉಳಿತದೆ. ಅದರಿಂದ √3 ಟೈಮ್ಸ್ ಆಫ್ 1 √3. ಆಮೇಲೆ 1 ಇದ್ರೆ ಏನೂ ಇಲ್ಲ ಡಿನಾಮಿನೇಟ್ರ್ ಅಂದರೆ ಇದರಿಂದ ಗುಣಿಸ್ಬಿಡ್ಬೇಕು. 2√3 ಟೈಮ್ಸ್ ಆಫ್ 1 2√3. ಇವಾಗ ಯಾವ ಥರ ಇದು ಮಾಡಬೇಕು ಅಂದರೆ ನ್ಯೂಮರೇಟ್ರಲ್ಲಿರೋ ಡಿನಾಮಿನೇಟ್ರಿಗೆ ಬಂದಿರ್ತದೆ. ಇದು ಇಲ್ಲಿ ಮೇಲೆ ಹಿಂಗೆ ಇದೆ ಉಳಿತು. √3 ಪ್ಲಸ್ 2√3 ಮೈನಸ್ 4 ಇದು ಡಿನಾಮಿನೇಟ್ರಿಗೆ ಬಂದಿರ್ತದೆ. ಅದೇ ಥರ ಇದು ಇಲ್ಲಿ ಉಳಿತು. ಇದು ಮಾಮೂಲಿ ಡಿನಾಮಿನೇಟ್ರಲ್ಲಿರೋ ನ್ಯೂಮರೇಟ್ರ್ ಅಲ್ಲೇ ಇರ್ತದೆ. ಡಿನಾಮಿನೇಟ್ರು ನ್ಯೂಮರೇಟ್ರಿಗೆ ಬರ್ತದೆ. ಇಲ್ಲಿ ಫಸ್ಟಿಂದ ಹೇಳ್ತೀನಿ ಅದು ಇನ್ನೊಂದು ಸತಿ. ನ್ಯೂಮರೇಟ್ರಲ್ಲಿರೋ ಡಿನಾಮಿನೇಟ್ರಿಗೆ ಹಿಂಗೆ ಕ್ರಶ್ ಆಯ್ತದೆ. ಆಮೇಲೆ ಇದು ಡಿನಾಮಿನೇಟ್ರ್ ನ್ಯೂಮರೇಟ್ರಿಗೆ ಜಂಪ್ ಆಯ್ತದೆ. ಈ ಥರ ಇಲ್ಲಿರೋ ಇದು ಇಲ್ಲಿ ಬಂದಾಯ್ತು ಕೆಳಗಡೆ. ಇಲ್ಲಿ ಡಿನಾಮಿನೇಟ್ರ್ ಮೇಲೆ ಬಂದಿರ್ತದೆ. ಇನ್ನು ಮಿಕ್ಕಿದು ನ್ಯೂಮರೇಟ್ರುಗಳು ಅಲ್ಲೇ ಉಳಿದಿರ್ತದೆ. ಎಲ್ಲಿ ನ್ಯೂಮರೇಟ್ರಲ್ಲಿದ್ರೆ ಅಲ್ಲೇ ಉಳಿತದೆ. ಇದು ನ್ಯೂಮರೇಟ್ರಲ್ಲಿದ್ರೆ ಇದು ಅಲ್ಲೇ ಉಳಿದಿರ್ತದೆ. ಇದರ 2√3 ಕ್ಯಾನ್ಸಲ್ ಆದರೆ ಏನು ಉಳಿತದೋ ಇದು
√3 ಪ್ಲಸ್ 2√3 ಎಷ್ಟು? 3√3. 3√3 ಮೈನಸ್ 4 ಡಿವೈಡೆಡ್ ಬೈ 2√3 ಪ್ಲಸ್ √3 ಅದು 3√3 ಪ್ಲಸ್ 4. ಇದೆರಡು ಇದಾಯಿತು. ಇದನ್ನು ಬೇಕಾದರೆ ಇನ್ನೂ ಫ್ಯಾಕ್ಟರೈಸ್ ಮಾಡಿ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ಇದನ್ನು. ನೆಕ್ಸ್ಟು ಈ ಪ್ರಾಬ್ಲಮ್ ಮಾಡಬೇಕು ಇವಾಗ ನಾನು. ಯಾವುದು? ಈ ಪ್ರಾಬ್ಲಮ್ಮು ಮೂರನೇದು. ಇದು ಯಾವುದು? 5 cos ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 ಸೀಕೆಂಡ್ ಸ್ಕ್ವೇರ್ 30 ಡಿಗ್ರಿ ಇದು ತಗೋಬೇಕು ಇವಾಗ. 5 cos ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 ಸೀಕೆಂಡ್ ಸ್ಕ್ವೇರ್. ಐದನೇದು ಲಾಸ್ಟ್ ಪ್ರಾಬ್ಲಮ್ಮು. 5 cos ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 ಸೀಕೆಂಡ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ tan ಸ್ಕ್ವೇರ್ 45 ಡಿಗ್ರಿ ಡಿವೈಡೆಡ್ ಬೈ ಇದು ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ. ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ. ಇವಾಗ ಈ ಪ್ರಾಬ್ಲಮ್ ಮಾಡಿದಾಗ ಲಾಸ್ಟಲ್ಲಿ ಇದು ಸಿಕ್ಕಿರ್ತದ. ಏನಿದು ಅಂದರೆ ಇದು ಕಾಸ್ 60 ಡಿಗ್ರಿ ಅಂದರೆ ಕಾಸ್ 0 1, ಕಾಸ್ 30 ಡಿಗ್ರಿ √3/2, ಕಾಸ್ 45 1/2, ಕಾಸ್ 60 ಅಂದರೆ ಹಾಫ್. ಇದು ಇಲ್ಲ, ಇದು ಹಂಗೆ ಉಳಿತು. 5 ಟೈಮ್ಸ್ ಆಫ್ ಹಾಫು ಕಾಸ್ ಸ್ಕ್ವೇರ್ ಆಯಿತು, ಹಂಗಾಗಿ ಹಾಫ್ನ ಸ್ಕ್ವೇರ್ ಮಾಡಬೇಕು. ಪ್ಲಸ್ಸು ಇದು 4 ಟೈಮ್ಸ್ ಆಫ್ ಇದು ಸೀಕೆಂಡ್ ಸ್ಕ್ವೇರ್ 30 ಅಂದರೆ ಕಾಸ್ 30 ಡಿಗ್ರಿ ಕಂಡುಹಿಡಿಬೇಕು. ಕಾಸ್ 0 ಡಿಗ್ರಿ 1, ಕಾಸ್ 30 ಡಿಗ್ರಿ √3/2. √3/2ನ ಮೇಲೆ ಕೆಳಗೆ ಮಾಡಿದ್ರೆ 2/√3 ಆಯ್ತದೆ ಇದು. ಅಲ್ಲಿಗೆ 2/√3 ಸ್ಕ್ವೇರ್. ಇದು 2/√3 ಸ್ಕ್ವೇರು ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಅಂದರೆ ಟ್ಯಾನ್ 0 ಡಿಗ್ರಿ 0, ಟ್ಯಾನ್ 30 ಡಿಗ್ರಿ 1/√3, ಟ್ಯಾನ್ 45 ಅಂದರೆ 1, ಅದು 1 ಸ್ಕ್ವೇರ್. ಇದು ಇಲ್ಲಿ ಕಾಸ್ಟ್ ಇದು ಸೈನ್ 30 ಅಂದರೆ ಸೈನ್ 0 0, ಸೈನ್ 30ಕ್ಕೆ ಹಾಫ್ ಸ್ಕ್ವೇರು. ಅದೇ ಥರ ಕಾಸ್ 30 ಅಂದರೆ ಕಾಸ್ 0 1, ಕಾಸ್ 30 √3/2. 3/2 ಸ್ಕ್ವೇರ್ ಇರೋದ್ರಿಂದ ಅಲ್ಲಿ ಸ್ಕ್ವೇರ್ ಮಾಡಬೇಕು. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಹಾಫ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರು, ಕೆಳಗಡೆ 2 ಸ್ಕ್ವೇರ್ ಆಯ್ತದೆ. 2 2 4. 5 ಟೈಮ್ಸ್ ಆಫ್ 1/4 ಪ್ಲಸ್ 4 ಹಂಗೆ ಉಳಿತದೆ. ಮೇಲೆ ಕೆಳಗೆ 2 ಸ್ಕ್ವೇರ್ ಮಾಡಬೇಕು. 2 ಸ್ಕ್ವೇರ್ ಅಂದರೆ 2 2 4. √3 ಸ್ಕ್ವೇರ್ ಅಂದರೆ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿ 3 ಉಳಿತದೆ. ಮೈನಸ್ 1 ಓನ್ಲಿ 1. ಇದು ಓಲ್ ಡಿವೈಡೆಡ್ ಬೈ ಹಾಫ್ ಸ್ಕ್ವೇರ್ ಅಂದರೆ ಮೇಲು ಸ್ಕ್ವೇರ್ ಕೆಳಗು ಸ್ಕ್ವೇರು. 2 2 4 1/4 ಪ್ಲಸ್ √3 ಸ್ಕ್ವೇರ್ ಆದಾಗ 3 ಉಳಿತು. ಕೆಳಗಡೆ 2 2 4 ಉಳಿತು. ಇದು 1/4 ಪ್ಲಸ್ 3/4 ಅದೆಲ್ಲ ಕೂಡಾದ್ಮೇಲೆ ಕೊನೆಗೆ 1 ಬರ್ತದೆ. ಇದು ಅಲ್ಲಿಗೆ ಕೆಳಗಡೆ 1 ಅಂದರೆ ಬರೀ ಮೇಲ್ಗಡೆ ಅದು ಮಾಡ್ಕೋಬೇಕು ಇವಾಗ, ಅದೇನು ಚಿಂತೆ ಮಾಡೋಂಗಿಲ್ಲ. 5 1 5, 5/4 ಪ್ಲಸ್ 4 4 16, 16/3 ಮೈನಸ್ 1. ಇವಾಗ 4 3 2 ಆಗಂಗೆ ಎಲ್ ಸಿ ಎಮ್ ತಗೋಬೇಕು. 4 3 2 ಡಿವೈಡ್ ಆಗೋದು ಯಾವುದು? 12. 12 ಮಾಡಿದ್ರೆ 4 3 2 ಡಿವೈಡ್ ಮಾಡ್ಬೋದು. ಈಗ 4 3 12, 3 ಉಳಿತು. 4ರಿಂದ ಡಿವೈಡ್ ಮಾಡಿದ್ರೆ ಆ 3ರಿಂದ 5 ಗುಣಿಸಿದ್ರೆ 3 5 15 ಪ್ಲಸ್ ಈಗ 3ರಿಂದ 12 ಡಿವೈಡ್ ಮಾಡಬೇಕು. 3 4 12, ಬಂದಿದ್ದು 4ರಿಂದ 16 4 64. ಇಲ್ಲಿ ಏನೂ ಇಲ್ಲ ಅಂದರೆ ಸುಮ್ಮನೆ ಇದರಿಂದ ಗುಣಿಸ್ಬಿಡ್ಬೇಕು, ಡಿನಾಮಿನೇಟ್ರ್ ಇಲ್ಲ ಅಂದರೆ. 12 1 12. ಇವಾಗ ಎಷ್ಟಾಯ್ತದು? 15 ಪ್ಲಸ್ 64 79, 79 ಮೈನಸ್ 12 67. 67/12 ಇದು 67/12. ಅಲ್ಲಿಗೆ ಇದ್ರದ್ದು ಉತ್ತರ ಆಯಿತು 5ನೇ ಪ್ರಾಬ್ಲಮ್ಮು. ಇದೆಷ್ಟನೇದಾಯಿತು ಟೋಟಲ್ ಆಗಿ? ಇದು 25ನೇ ವೀಡಿಯೋ. ಇದೇ ಥರ ನೆಕ್ಸ್ಟ್ ವೀಡಿಯೋಗಳು ಮಾಡ್ತಾ ಇರ್ತೀನಿ. ಬಾಯ್.